ತಾಂತ್ರಿಕವಾಗಿ ಅವ್ರು ಉಚ್ಚಾಟನೆ ಆಗಿರ್ಬೋದು. ಆದರೆ ನಮ್ಮ ಪೂರ್ಣ ವಿಶ್ವಾಸಿ ಪದೇ ಪದೇ ಹೇಳ್ತಾನೆ ನಾನು, ಯತ್ನಾಳ್ ಅವರು ಮಾತಿನ ಬರದಲ್ಲಿ ಕ್ಲಿಯರ್ ಮನುಷ್ಯ ನಾವು ಮಾತಾಡ್ತಾ ಪಟ್ಟಂತಲ್ಲಿ ಆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು ಕೆಟ್ಟ ವಿಚಾರ ಮಾತಾಡ್ತಾರೆ. ಅವರು ಆದಷ್ಟು ಶೀಘ್ರದಲ್ಲಿ ನಾನು ನಿನ್ನೆ ಫೋನ್ ಮುಖಾಂತರ 15 ಮಿನಿಟ್ 20 ಮಿನಿಟ್ ಫೋನಲ್ಲಿ ಚರ್ಚೆ ಆಗಿದೆ, ಕೆಲವು ವಿಷಯ ಚರ್ಚೆ ಆಗಿದೆ. ಮಾತನ್ನು ಹೇಳೋದಿಲ್ಲ. ಯತ್ನಾಳ್ ಅವರು ಮನವಿ ಮಾಡ್ಕೊತಾನೆ, ಈಗಾಗಲೇ ಪೂರ್ಣ ಮಾಡಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗಿ ಮಾತಾಡ್ತಾನೆ. ಒಟ್ಟು ಪದೇ ಪದೇ ಯಾರನ್ನೂ ಬೇಯಬೇಡ ಮತ್ತು ಪಕ್ಷ ಮುಜುಗರ ಮಾತಾಡೋದು ಈಗಾಗಲೇ ಮನವಿ ಮಾಡ್ಕೊತಾನೆ. ಆ ಸ್ಪಂದನೆ ಮಾಡೋದಂತ ವಿಶ್ವಾಸ. ಆದರೆ ಅವರು ಏನಂದ್ರೆ ಹುಟ್ಟು ಗುಣ, ಕೆಲವು ಸಲ ಮಾತಾಡೋದು ಬೇರೆ ರೂಪದ ಮಾತಾಡೋದು ಟ್ವಿಸ್ಟ್ ಆಗಿ ಬೇರೆ ರೂಪ ಮಾತಾಡ್ತಾರೆ. ಉದಾಹರಣೆ, ನಿನ್ನೆ ಯತ್ನಾಳ್ ಅವರು ಹುಬ್ಬಳ್ಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಯಡಿಯೂರಪ್ಪನವರು ಕೇಂದ್ರ ರಾಷ್ಟ್ರೀಯ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತೀರಿಸಬೇಕಾಯಿತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಫೋನ್ ಮಾಡಿದ್ರು, ಅದು ಲಿಂಗಾಯತ OBCಗೆ ಕ್ಯಾಬಿನೆಟ್ ಇಟ್ಟರು. ಅಮಿತ್ ಶಾ ಅವರು ದಬಾಸನೆ ಹಿಂತಕ್ಕು ಅಂತ ಹೇಳೋರು. ಬಟ್ ಅವ್ರು ಹೇಳಿದ ಅರ್ಥ ಇತ್ತು, ಅವರು ನಾನು ಗೊತ್ತದ ಪೂರ್ವ ಅಮಿತ್ ಶಾ ಅವ್ರು ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಯಡಿಯೂರಪ್ಪನವರೇ, ನಾವು ರಾಷ್ಟ್ರೀಯ ಪಕ್ಷ, ನಾವು ಸ್ಥಳೀಯ ಪಾರ್ಟಿ ಇದ್ರೆ ಬೇರೆ ರಾಷ್ಟ್ರೀಯ ಪಕ್ಷದಿಂದ. ಉದಾಹರಣೆ, ರಾಜ್ಯದಲ್ಲಿ ಲಿಂಗಾಯತರು OBC ಬಿಡ್ತಾರೆ, ಮರಾಠ OBC ಬಿಡ್ತಾರೆ, ಹರಿಯಾಣದಲ್ಲಿ ಜಾಟ್ ಬಿಡತ್ತಾರೆ, ಉತ್ತರ ಪ್ರದೇಶದಲ್ಲಿ ರಜಪೂತ್ ಬಿಡತ್ತಾರೆ. ಎಲ್ಲ ಇದು ರಾಷ್ಟ್ರೀಯ ಸಮಸ್ಯೆಗಳು. ದಯವಿಟ್ಟು ಈ ಸಂದರ್ಭದಲ್ಲಿ ತರಬೇಡಪ್ಪ, ಮುಂದೆ ಚರ್ಚೆ ಮಾಡಿ ಒಂದು ಇನ್ನೊಂದು ಅವ್ರು ಹೇಳಿದ್ರು ಅಮಿತ್ ಶಾ. ಆದರೆ ಇನ್ನು ಅಮಿತ್ ಶಾ ಇವರು ಏನು ಮಾಡ್ರು, ನಮ್ಮ ಬಸವನಗೌಡ ಪಾಟೀಲ್ ಅಂತ ನಿನ್ನೆ ಬರದಲ್ಲಿ ಮಾತಿನ ಬರದಲ್ಲಿ ಯಡಿಯೂರಪ್ಪನ ಕೋಪದಲ್ಲಿ ಮಾತಾಡುವಾಗ ಈ ಟೈಪ್ ಇರೋದು ಅದು ರಾಂಗ್. ಅಮಿತ್ ಶಾ ಅವರು ಲಿಂಗಾಯತ್ ಒಂದು ಅಧೀನ ತಕ್ಕೋತಿರಲಿಲ್ಲ. ಇವತ್ತು ರಾಷ್ಟ್ರೀಯ ಸಮಸ್ಯೆ ಇರುವುದರಿಂದ ರಾಷ್ಟ್ರೀಯ ಮೇಲೆ ಚರ್ಚೆ ಮಾಡಿ ಇದು ತಕ್ಷಣ ಮಾಡೋದು ತಪ್ಪು. ಯಡಿಯೂರಪ್ಪನವರೇ, ಈ ಸಂದರ್ಭದಲ್ಲಿ ಮಾಡೋದು ತಪ್ಪು ಈ ಟೈಪ್ ಅಂತ ಹೇಳಿದ್ರು ಅಷ್ಟೇ. ಅವರು ನೀವು ತಕ್ಕೋ ಒಂದಿಲ್ಲ, ಬೇಡ ಒಂದಿಲ್ಲ. ಇದು ರಾಷ್ಟ್ರೀಯ ಸಮಸ್ಯೆ ಇರುವುದು, ರಾಷ್ಟ್ರೀಯ ಚರ್ಚೆ ಮಾಡೋದು ಅಷ್ಟು ಅವರು ಸಂದೇಶ ರವಾನೆ ಮಾಡಿದರು ಯಡಿಯೂರಪ್ಪನವ್ರಿಗೆ. ಅದನ್ನು ಯಡಿಯೂರಪ್ಪನವರು ತಪ್ಪು ಮನವರಿಕೆಯಾಗಿ ಬಹುಶಃ ನಾನಂತ ವಿಡ್ರಾ ಮಾಡ್ಕೊಂಡ್ರು. ಬಟ್ ನಿನ್ನೆ ನಮ್ಮ ಬಸವನಗೌಡ ತಪ್ಪು. ಆದರೆ ರಾಷ್ಟ್ರೀಯ ನಾಯಕರು ಈ ಟೈಪ್ ಇರೋದು ದಯವಿಟ್ಟು ರಾಜ್ಯದ ಜನತೆಗೆ ನಿನ್ನೆ ನಮ್ಮ ಇವತ್ತು ನಮ್ಮ ನಾಯಕರು ಬಸವನಗೌಡ ಪಾಟೀಲ್ ಅವರ ಮಾತಿನ ಬಂದರೆ ತಪ್ಪು. ಅದು ಹೇಳಿದ ಅರ್ಥ ಇದೆ. ಈ ಸಂದರ್ಭ ಬಹುತೇಕ ಕಡೆಗಳಲ್ಲಿ ಎಲ್ಲ ಚರ್ಚೆ ಆಗ್ತಾ ಇರೋದೇನಂತಂದ್ರೆ, ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ, ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ BJP ನಾಯಕರನ್ನ ಬೈತಾ ಇದ್ದಾರೆ ಅಂತೇಳಿ ಆಗ್ತಾ ಇದೆ. BJP ನಾಯಕರ ಮೇಲೆ ಪದೇ ಪದೇ ಅವ್ರು ಇಬ್ಬರು ಪೂಜ್ಯ ತಂದೆ ಮಗನ ಬಿಟ್ಟ ಅದನ್ನು ಮಾಡ್ಬಾರ್ದು ನೀವು ಹೇಳಿದೆ. ಬರೀ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಡಪ್ಪ, ಅದರಿಂದ ನಾವು ಸಾನುಭೂತಿ ಆಗೋದ್ರಿಂದ ದಯವಿಟ್ಟು ಬೇಡ. ನಿಂದೇನೈತೆ ಲೈನ್ ಮಾಡಿದ್ರೆ ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದೆ, ಮೊನ್ನೆ ನಮ್ಮ ಸಿದ್ದೇಶ್ ಮಾತಾಡಿದ್ರೆ, ಹರೀಶ್ ಮಾತಾಡ್ತಾರೆ, ಕುಮಾರ್ ಮಂಗಾರಪ್ಪ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಸವನಗೌಡ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋದಿಲ್ಲ, ಹೊರಗೆ ಕೊಡೋದಿಲ್ಲ, ಬೇರೆ ಪಾರ್ಟಿ ಕೊಡೋದು. ಅವ್ರು ಏನೇ ಹೇಳೋರು, ನಮ್ಮನ್ನು ಬಿಟ್ಟಿಲ್ಲ. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವ್ರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಹುಲಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂಥ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂಥ ಪಕ್ಷಗಳಿಂದ ಇಲ್ಲೇ ನಮಗೆ ನ್ಯಾಯ ಸಿಗ್ತದೆ. ನಮಗೇನೋ ಸಣ್ಣ ಪುಟ್ಟ ತೆರಿಗಿನ ಹಂತದ ನಾಯಕರು ಅಂದ್ರೆ ನಮ್ಮ ನ್ಯಾಯ ಇರ್ಬೋದು. ಆದರೆ ರಾಷ್ಟ್ರೀಯ ನಾಯಕರು ನಮಗೆ ವಿಶ್ವಾಸ ಇರ್ತಾರೆ, ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವನಗೌಡ ಪಾಟೀಲ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗುತ್ತೆ. ಅವ್ರು ಏನೋ ಮಾತೇ ಬರೋದ್ರಲ್ಲಿ ಮಾತಾಡಲಿ, ಅದು ನಮ್ಮ ಜವಾಬ್ದಾರಿ, ನಮ್ಮ ಉಳಿದ ನಮ್ಮ ನಾಯಕರ ಎಲ್ಲ ನಮ್ಮ ಟೀಮ್ ಜವಾಬ್ದಾರಿ ಇದೆ. ನಾವು ಇಲ್ಲೇ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬದಲಿ ಪಕ್ಷ ಮುಚ್ಚುಗಳ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಿ ಈ ಸಂಘಟನೆಯಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಪಕ್ಷ ನಾವು ಯಾವುದೇ ಬಿಟ್ಕೊಡೋದಿಲ್ಲ, ಇಲ್ಲೇ ಮುಂದುವರಿತಾರೆ. ಬಸವನಗೌಡ ಪಾಟೀಲ್ ಅವರು ಈಗ ಈ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ, ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನೆ ಮಾಡ್ಕೊಂಡು ಅವ್ರ ಬಾಯಿ ಮುಚ್ಚಿಸಿ ಒಳ್ಳೆಯ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣ ಮಾಡೋದು ಸ್ವಚ್ಛ ಮಾಡೋದು ಮಾಡ್ತೇವೆ. ಸರ್, ಹೊರಳಿ ಅವ್ರನ್ನ ಸಸ್ಪೆಂಡನ್ನು ರಿವೋಕ್ ಮಾಡುವಂಥದ್ದು, ಅದು ತಾವೇನು ಮನವಿ ಮಾಡ್ಕೊತೀನಿ ಅಂತ ಹೇಳಿದ್ರಿ? ಇಲ್ಲ, ಮಾಡ್ಕೊಂಡು ಟೈಮೇ ಕೊಡೋಲ್ಲ ಅವನು ಬಸವನಗೌಡ. ಅದನ್ನ ಅವ್ನ ನಾವು ಈಗ ನೇರವಾಗಿ ಭೇಟಿಗಿಲ್ಲ. ನೀನು ಆ್ಯಕ್ಚುಲಿ ಹುಬ್ಳಿ ನಾನು ಹೋಗ್ಬೇಕಾಯ್ತು, ರಾಮನವಮಿ ಕಾರ್ಯಕ್ರಮ, ಹುಬ್ಳಿ ನಂದು ಕಾರ್ಯಕ್ರಮ, ಅದು ಗೋಕಾಲದಲ್ಲಿ ಕಾರ್ಯಕ್ರಮ ಭಾಳ ಹೋಗೋಕ್ಕಾಗಲಿಲ್ಲ. ಲೇಟ್ ಆಗ್ಬೋದು ಅಂತಾರೆ. ಯಾಕಂದ್ರೆ ಬಸವ ಪಾಟೀಲ್
ಇಳಿದು ಹೋದ ನಂತರ ಅಥವಾ ಅದಕ್ಕೆ ಮೊದಲು ಭಾಷಣ ಬಂದಾಗ ಅದಕ್ಕೊಂದು ರೂಪ ಕೊಡ್ತರು. ಒಂಟಿ ಆದರೂ ಬಸವ ಪಾಟೀಲ್ ಅಂತ ಅದಕ್ಕೆ ನಾನು ಹೋಗಲಿಲ್ಲ. ನಿನ್ನೆ ಆ್ಯಕ್ಚುಲಿ ಹುಬ್ಳಿ ಹೋಗ್ಬೇಕಲ್ಲ. ನಮ್ಮ ಅಕ್ಕ ಮೊದಲು ಬೇಗ ಗಡಬಡಿ ಭೇಟಿಗೆ ಬಂದು ಇಳಿದಿದ್ದಿ. ಅಕ್ಕ ಬಸವ ಪಾಟೀಲ್ ಹೋದ ನಂತರ ಅದಕ್ಕೆ ಬೇರೆ ರೂಪ ಕೊಡ್ತಾರೆ. ಅದಕ್ಕೆ ಹೋಗೋದು ಬಿಟ್ಟು ನಾನು. ಯಾಕಂದ್ರೆ ಬಸವ ಪಾಟೀಲ್ನ ನಾವು ಅವಾಯ್ಡ್ ಮಾಡ್ತಿಲ್ಲ. ನಮ್ಮ ತಂಡರು ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ. ನಮ್ಮ ಪಕ್ಷ ಒಳ್ಳೆದಿರ್ತೀವಿ. ಆದಷ್ಟು ಶೀಘ್ರದಲ್ಲಿ ರಾಷ್ಟ್ರ ನಾಯಕರಿಗಾಗಲೇ ಬೇರೆ ಬೇರೆ ರೂಪದಲ್ಲಿ ನಮ್ಮ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೀವಿ. ಅವರು ಆಶ್ವಾಸ ಕೊಟ್ಟರೆ ಅತಿ ಶೀಘ್ರದಲ್ಲಿ ಒಳ್ಳೆಯ ಹಂತ ಆಗ್ತದೆ. ರಾಜ್ಯಕ್ಕೆ ಒಳ್ಳೆ ಸಂದೇಶ ಕೊಡ್ತಾರೆ. ಥ್ಯಾಂಕ್ ಯು.